ರಾಜ್ಯದ ಜನರ ಹಿತ ಕಾಯ್ತೀನಿ ಅಂತ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರೋ ಜಮೀರ್ ಅಹ್ಮದ್ ಖಾನ್ ತಮ್ಮ ಸಂಬಂಧಿಕರಿಗೆ ಸಹಾಯ ಮಾಡಲು ಹೋಗಿ ರಾಜ್ಯದ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಈ ಕುರಿತು ಪ್ರಶ್ನಿಸಿದ್ರೆ ಬೇಲ್ ಕೊಟ್ಟಿರೋದು ನ್ಯಾಯಾಲಯ, ನಾನ್ ಕೊಟ್ಟಿದ್ದೀನ ಅಂತಾರೆ. ಇದರ ನಡುವೆ ಅವರ ಸಂಬಂಧಿ ಸಚಿವರ ಕಾರ್ನಲ್ಲಿ ರೀಲ್ಸ್ ಮಾಡಿದ್ದಾರೆ. ಇದರ ಕುರಿತು ಕೇಳಿದ್ರೆ ಜಮೀರ್ ಅಹ್ಮದ್ ನುಣುಚಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ನೋಡ್ರಿ, ಯಾರೋ ಅಕ್ಬರ್ ಅಂತ ಇದಾರಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ. ಅವ್ನು ದುಡ್ಡು ತಗೊಂಡಿರೋದು ನಿಜ. ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ, ಅವ್ರು ಹೇಳೋಷ್ಟಲ್ಲಿ ಅಷ್ಟಿಲ್ಲ, ದುಡ್ಡು ಕಡಿಮೆ ತಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ. ಕೇಳಿಸಿಕೊಂಡ್ರಲ್ಲ, ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದನ್ನ. ಯಾರೋ ಅಕ್ಬರ್ ಅಂತೆ, ಅವನು ದುಡ್ಡು ಕೊಡಬೇಕಿತ್ತಂತೆ, ಕೂತು ಮಾತನಾಡಿಸಿ ಕಳಿಸಿ ಅಂತ ಹೇಳಿದ್ದೇನೆ. ತಪ್ಪೇನಿದೆ ಅದರಲ್ಲಿ ಅಂತಿದ್ದಾರೆ. ಹೌದು, ತಪ್ಪೇನೂ ಇಲ್ಲ. ಯಾರೋ ಅಕ್ಬರ್ ಅಲ್ಲ, ಜಮೀರ್ ಸಾರ್. ಹಾಗಿದ್ರೆ ಈ ವಿಡಿಯೋ ಅಲ್ಲಲ್ಲ, ರೀಲ್ಸ್ ಕೂಡ ಒಮ್ಮೆ ನೋಡಿಬಿಡಿ, ಆಮೇಲೆ ಅಸಲಿ ವಿಚಾರಕ್ಕೆ ಬರೋಣ. ಈಗ ಹೇಳಿ ಸ್ವಾಮಿ, ಅದ್ಯಾರೋ ಅಕ್ಬರ್ ಬಿನ್ ತಬರ್ ಅನ್ನೋದು, ಅದು ಹೇಗೆ ನಿಮ್ಮ ಸರ್ಕಾರಿ ವಾಹನದಲ್ಲಿ ರೀಲ್ಸ್ ಮಾಡ್ತಾನೆ ಅನ್ನೋದಕ್ಕೆ ಉತ್ತರ ಯಾವಾಗ ಕೊಡ್ತೀರಿ ಹೇಳಿ? ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಪೋಸ್ಟ್ ಕೊಡ್ತಿದ್ದೀರಲ್ಲ. ಈ ವಿಡಿಯೋ ನೋಡಿದ ಬಳಿಕ ನಿಮ್ಮ ಉತ್ತರ ಏನು ಸ್ವಾಮಿ? ಸಚಿವರ ಬಳಿ ನೂರಾರು ಜನ ಬರ್ತಾರೆ, ಅವರಿಗೆ ಸಹಾಯ ಮಾಡ್ತೀವಿ. ಸಹಾಯ ಮಾಡೋದೇ ತಪ್ಪಂತಿದ್ರಲ್ವಾ? ಈಗ ರಾಜ್ಯದ ಜನರ ಪ್ರಶ್ನೆಗೆ ಉತ್ತರ ಕೊಡಿ. ರೈತರಿಗೆ ವಂಚಿಸಿ ಸಚಿವರ ಕಾರಲ್ಲಿ ವಂಚಕ ಮಾಡಿದ ರೀಲ್ಸ್. ಪ್ರಶ್ನಿಸಿದ ಮಾಧ್ಯಮಗಳಿಗೆ ಉತ್ತರ ಕೊಡದೆ ಜಮೀರ್ ಎಸ್ಕೇಪ್. ಅಕ್ಬರ್ ಯಾರೋ ನನಗೆ ಗೊತ್ತಿಲ್ಲ. ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅವರ ಕಡೆಯವರು ಬಂದಿದ್ರು. ಹೀಗಾಗಿ ನಾನು ಪೊಲೀಸರ ಜೊತೆ ಮಾತನಾಡಿದೆ. ಅದರಲ್ಲಿ ತಪ್ಪೇನು ಅಂತ ಪ್ರಶ್ನಿಸಿದ್ದ ಜಮೀರ್ ಅಹ್ಮದ್ ಖಾನ್ಗೆ ಗೊತ್ತಿಲ್ಲದಂತೆ ಅಕ್ಬರ್ ಅನ್ನೋನು ಅವರದ್ದೇ ಇಲಾಖೆ ಕಾರಿನಲ್ಲಿ ರೀಲ್ಸ್ ಮಾಡಿದ್ದಾನೆ. ರಾಜ್ಯದ ರೈತರಿಗೆ ವಂಚಿಸಿದ ವ್ಯಕ್ತಿ ಸರ್ಕಾರಿ ಕಾರಿನಲ್ಲೇ, ಅದರಲ್ಲೂ ಸಚಿವರ ಕಾರಿನಲ್ಲಿ ರೀಲ್ಸ್ ಮಾಡಿ ಶೋಕಿ ಮಾಡಿದ್ದಾನೆ. ಈ ಕುರಿತು ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೆ, ನನಗೇನೂ ಗೊತ್ತಿಲ್ಲ, ನಮ್ಮದೇ ಇಲಾಖೆಯ ಕಾರು ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನಿಸಿ ಸರಿಯಾಗಿ ಉತ್ತರ ಕೊಡದೆ ಜಮೀರ್ ಅಹ್ಮದ್ ಎಸ್ಕೇಪ್ ಆಗಿದ್ದಾರೆ. ನನ್ನ ಇಲಾಖೆ ಗಾಡಿ ಅಂತ ಹೆಂಗ್ ಹೇಳ್ತೀರಾ? ನನ್ನ ಇಲಾಖೆ ಗಾಡಿ ಅಂತ ಹೆಂಗ್ ಹೇಳ್ತೀರಾ? ಇಲ್ಲ, ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನೋಡಿ ಹೇಳ್ತೀನಿ, ನಾನು ನೋಡ್ತೀರಾ? ಏನ್ ಸಾರ್, ನಿಮ್ಮದೇ ಇಲಾಖೆ ಗಾಡಿಯಲ್ಲಿ ರೀಲ್ಸ್ ಮಾಡ್ತಿದ್ದಾರಲ್ವಾ ಅಂದ್ರೆ, ನಮ್ಮದೇ ಇಲಾಖೆ ಗಾಡಿ ಅಂತ ಹೇಗೆ ಹೇಳ್ತೀರಿ? ನನಗೇನು ಗೊತ್ತಿಲ್ಲ, ಅದರ ಬಗ್ಗೆ ತಿಳಿದುಕೊಂಡು ಹೇಳ್ತೀನಿ. ನನಗೇನು ಗೊತ್ತಿಲ್ಲ ಅಂತ ಹೇಗೆ ನುಣುಚಿಕೊಂಡಿದ್ದೀರಾ ಅಂತ ನೀವೇ ನೋಡಿದ್ದೀರಿ. ಇದೇನಾ ರಾಜ್ಯದ ಜನರ ಹಿತ ಕಾಯುವ ಪರಿ? ಅಕ್ಬರ್ ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀರಲ್ವಾ ಜಮೀರ್ ಸಾರ್? ಹಾಗಿದ್ರೆ ಈ ಫೋಟೋಗಳನ್ನ ಒಮ್ಮೆ ನೋಡಿಬಿಡಿ. ಇದಕ್ಕೇನು ಹೇಳ್ತೀರಿ ಜನಾಬ್ ಜಮೀರ್ ಸಾರ್? ಅಕ್ಬರ್ ಅನ್ನೋನು ಗೊತ್ತೇ ಇಲ್ಲ ಅಂತೀರಿ. ಆತ ಗೊತ್ತೇ ಇಲ್ಲದಿದ್ದರೆ ಶಾಸಕಿ ಕನೀಜ್ ಫಾತಿಮಾ ಹುಟ್ಟುಹಬ್ಬದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಅಕ್ಬರ್ ಜೊತೆ ನಿಂತು ಕ್ಲೋಸ್ ಅಪ್ ಫೋಟೋಗಳನ್ನ ಹೇಗೆ ತೆಗೆಸಿಕೊಂಡ್ರಿ? ಜೊತೆಗೆ ಅಕ್ಬರ್ ಜೊತೆ ಕ್ಲೋಸ್ ಅಪ್ ನಲ್ಲಿ ಸೆಲ್ಫಿ ಹೇಗೆ ತೆಗೆದುಕೊಂಡ್ರಿ? ಓಹೋ, ಇದು ಎಐ ಯುಗ ಅಲ್ವಾ? ಅದನ್ನ ಎಐ ನಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಅಂತ ಕೂಡ ಬೊಗಳೆ ಕೂಡ ಬಿಡ್ತೀರೇನೋ? ಆ ಬೊಗಳೆಯನ್ನು ಬಿಟ್ಟು ಬಿಡಿ, ಇನ್ನು ತಡಬೇಕೆ? ಜಮೀರ್ ವಿರುದ್ಧ ಇಷ್ಟೆಲ್ಲ ಹೇಳೋಕೆ ಕಾರಣ ರಾಜ್ಯದ ರೈತರಿಗೆ ಆಗಿರೋ ಅನ್ಯಾಯ ಮತ್ತು ಅನ್ಯಾಯ ಮಾಡಿರೋರ ಪರ ಜಮೀರ್ ನಿಂತಿರೋ ಪರಿ. ಚಿಕ್ಕಬಳ್ಳಾಪುರದ ರೈತ ರಾಮಕೃಷ್ಣ ಅನ್ನೋರು ಹೈದರಾಬಾದ್ ಮೂಲದ ಅಕ್ಬರ್ ಅನ್ನೋರಿಗೆ ಜೋಳ ಮಾರಾಟ ಮಾಡಿದ್ರು. ಜೋಳ ಕೊಂಡಿದ್ದ ಅಕ್ಬರ್ ಸುಮಾರು 2 ಕೋಟಿ ರೂಪಾಯಿಗೆ ಅಧಿಕ ಮೊತ್ತ ನೀಡಬೇಕಿತ್ತು. ಹಣ ಕೇಳಲು ಹೋದಾಗ ಅಕ್ಬರ್ ರಾಮಕೃಷ್ಣರಿಗೆ ಧಮಕಿ ಹಾಕಿದ್ದಂತೆ. ಇದರಿಂದ ಕಂಗಾಲಾದ ರಾಮಕೃಷ್ಣ ಹೈದರಾಬಾದ್ನ ಸೈಬರಾಬಾದ್ ಠಾಣೆಯಲ್ಲಿ ವಂಚನೆ ದೂರು ನೀಡಿದ್ರು. ಜೊತೆಗೆ ಪರೇಸಂದ್ರ ಪೊಲೀಸ್ ಠಾಣೆಗೂ ಕೂಡ ದೂರು ನೀಡಿದ್ರು.
ರೈತ ರಾಮಕೃಷ್ಣ ನೀಡಿದ ದೂರಿನ ಆಧಾರದಲ್ಲಿ ಪೊಲೀಸರು ಅಕ್ಬರ್ನನ್ನ ವಶಕ್ಕೆ ಪಡೆದಿದ್ರು. ಎಸ್ಐಗೆ ಕರೆ ಮಾಡಿ ರಾಜಿ ಮಾಡಿಸಲು ಜಮೀರ್ ಸೂಚನೆ. ಸೋಷಿಯಲ್ ಮೀಡಿಯಾದಲ್ಲಿ ಸಚಿವರ ಆಡಿಯೋ ವೈರಲ್. ಅಕ್ಬರ್ ವಶಕ್ಕೆ ಪಡೆದ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರದ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಕರೆ ಮಾಡಿದ್ರು. ಈ ವೇಳೆ ತಮ್ಮ ಪರಿಚಯದ ಅಕ್ಬರ್ ಅನ್ನೋರನ್ನ ಪೊಲೀಸ್ ಠಾಣೆಗೆ ಕರೆ ತಂದಿದ್ರಂತೆ. ಆತ ಹಣ ಕೊಡಬೇಕಿರುವುದು ನಿಜ, ಆದರೆ ಆ ವ್ಯಕ್ತಿ ಹೇಳಿದಷ್ಟು ಹಣ ಕೊಡಬೇಕಿಲ್ಲ. ಹೀಗಾಗಿ ಅವರಿಬ್ಬರ ನಡುವೆ ರಾಜಿ ಮಾಡಿಸಿ ಅಂತ ಎಸ್ಐಗೆ ಸೂಚನೆ ನೀಡಿದ್ರು. ಇದೊಂಥರ ಮನವಿ ರೀತಿ ಕೂಡ ಇತ್ತು. ಹೀಗೆ ಜಮೀರ್ ಮಾಡಿದ್ದ ಆಡಿಯೋ ಸಂಭಾಷಣೆ ಕೂಡ ಫುಲ್ ವೈರಲ್ ಆಗಿತ್ತು. ಸಚಿವರು ಸೆಂಟಿಮೆಂಟಲ್ಗೆ ಇಳಿದಿದ್ದಾರೆ ಅಂತ ಕೆಲವರು ಜಮೀರ್ ವಿರುದ್ಧ ಕಿಡಿಕಾರಿದ್ರು. ಇದಾಗುತ್ತಿದ್ದಂತೆ ಚಿಕ್ಕಬಳ್ಳಾಪುರಕ್ಕೆ ಜಮೀರ್ ಭೇಟಿ ನೀಡಿದ್ದಾಗ ಹೈಡ್ರಾಮಾ ನಡೆದು ಹೋಗಿತ್ತು. ತಮಗೆ ನ್ಯಾಯ ಕೊಡಿಸುವಂತೆ ಜಮೀರ್ಗೆ ರೈತನ ಮನವಿ. ವ್ಯಾಪಾರಿಗಳಿಂದ ಬಾಕಿ ಇರೋ ಹಣ ಕೊಡಿಸಲು ಒತ್ತಾಯ. ಸಚಿವರ ಎದುರು ಕಣ್ಣೀರು ಹಾಕ್ತಿರೋ ರೈತ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಣ್ಣ ಅಂತ ಗೋಳಾಡ್ತಿರೋ ವ್ಯಕ್ತಿ. ಮೊದಲು ನಾನು ಹೇಳೋದು ಕೇಳಪ್ಪ ಅಂತ ರೈತನನ್ನ ದಬಾಯಿಸ್ತಿರೋ ಸಚಿವ ಜಮೀರ್, ನನಗೆ ನ್ಯಾಯ ಸಿಗದೆ ಇದ್ರೆ ಸತ್ತು ಹೋಗ್ತೀನಿ ಅಂತ ಕಣ್ಣೀರು ಹಾಕ್ತಿರೋ ಅಮಾಯಕ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಇದಕ್ಕೆ ಮೂಲ ಕಾರಣ ರೈತನಿಗೆ ಆಗಿರೋ ವಂಚನೆ. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ರೈತ ಮನವಿ ಮಾಡಿದ್ದ. ಈ ವೇಳೆ ಆ ವ್ಯಕ್ತಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಅಲ್ಲದೆ ಪೊಲೀಸರಿಗೆ ನಾನೇನು ಆತನನ್ನ ಬಿಟ್ಟು ಕಳುಹಿಸಿ ಅಂತ ಹೇಳಿಲ್ಲ. ಬದಲಿಗೆ ಇಬ್ಬರನ್ನ ಕೂಡಿಸಿ ಮಾತನಾಡಿಸಿ ಅಂತ ಹೇಳಿದ್ದೇನೆ. ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ಇದಕ್ಕೆ ನಾನೇನು ಮಾಡೋಕೆ ಆಗುತ್ತೆ ಅಂತ ಪ್ರಶ್ನಿಸಿದ್ರು. ಈಗ ಅವನು 10 ದಿನ ಸ್ಟೇಷನ್ ಕೋರ್ಟ್ಗೆ ಹೋದ, ಕೋರ್ಟಿಂದ ಬೇಲ್ ತಗೊಂಡು ಆಚೆ ಬಂದಿರೋದು. ಬೇಲ್ ಕೊಟ್ಟಿರೋದು ಯಾರು? ನ್ಯಾಯಾಲಯ ಕೊಟ್ಟಿರೋದು. ಈಗ ಆ ವ್ಯಕ್ತಿ ಮಾತಾಡ್ತಿರೋ ಮಾತೇನು ಸರ್, ನಾನು 2 ಕೋಟಿ ನಾನು ಅವ್ರಿಗೆ ಕೊಡಬೇಕು, ನನ್ನ ಜೈಲಿಗೆ ಹಾಕಿ ನಾನು ಕೊಡಲ್ಲ, ಈಗ ಏನ್ ಮಾಡ್ಕೊತಾರೆ ಅವ್ರದ್ದು ವ್ಯವಹಾರ ನಾನೇನ್ ಮಾಡಕ್ಕಾಗಲ್ಲ. ಬಂದಿದ್ರು, ಈಗ ನೀನ್ ಬರ್ತೀಯ ಬ್ರದರ್, ಯಾರ್ಗನ ನೀನ್ ಕರ್ಕೊಂಡ್ ಬರ್ತೀಯ ಸರ್? ನಮ್ಮವ್ರಿಗೆ ಅನ್ಯಾಯ ಆಗಿದೆ, ಸ್ವಲ್ಪ ಹೇಳಿ ಸರ್, ನಾನು ಹೇಳಲ್ಲ ಅಂತ ಹೇಳಕ್ಕಾಗ್ತದ? ಹೌದು ಬ್ರದರ್, ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದ್ರೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ಅವರ್ಯಾರು ಗೊತ್ತೇ ಇಲ್ಲ ಅಂತಿದ್ದವರು ನಿಮ್ಮದೇ ಕಾರಿನಲ್ಲಿ, ಅದು ಸರ್ಕಾರಿ ಕಾರಿನಲ್ಲಿ ರೀಲ್ಸ್ ಮಾಡಿದ್ದು ಹೇಗೆ ಬ್ರದರ್? ಅದಕ್ಕೆ ಉತ್ತರ ಹೇಳಿ ಅಂತಿದ್ದಾರೆ ಬ್ರದರ್ ರಾಜ್ಯದ ಜನ. ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಗಾದೆ ಇದೆ. ಇದು ಜಮೀರ್ ಅಹ್ಮದ್ ಅವರಿಗೆ ಹೇಳಿ ಮಾಡಿಸಿದಂತಿದೆ. ಅಲ್ಲ ಸ್ವಾಮಿ, ವಂಚನೆಗೆ ಒಳಗಾದ ವ್ಯಕ್ತಿ ಸತ್ತೇ ಹೋಗ್ತೀನಿ ಅಂತಿದ್ರು ನಿಮ್ಮವರನ್ನ ಕರೆದು ಕನಿಷ್ಠ ಬುದ್ಧಿ ಹೇಳೋಕೂ ಆಗಿಲ್ವಾ? ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಅವರಿಗೆ ಬುದ್ಧಿವಾದ ಹೇಳಿ ದುಡ್ಡು ಕೊಡಿಸೋಕೆ ಆಗಲ್ವಾ ಅಂತ ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದೇನ ರಾಜ್ಯದ ಜನರ ಹಿತ ಕಾಯುವ ಪರಿ ಅನ್ನೋದಕ್ಕೆ ಉತ್ತರ ಕೊಡಿ ಅಂತ ರಾಜ್ಯದ ಜನ ಕೇಳ್ತಿದ್ದಾರೆ. ಒಟ್ನಲ್ಲಿ ತಮ್ಮ ಸಂಬಂಧಿಕರ ಹಿತ ಕಾಯಲು ರಾಜ್ಯದ ರೈತರ ಹಿತ ಬಲಿ ಕೊಟ್ಟಿರೋ ಸಚಿವ ಜಮೀರ್ ಅಹ್ಮದ್ ಖಾನ್ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ತಮ್ಮ ಸಂಬಂಧಿಕರಿಂದ ರಾಜ್ಯದ ರೈತರಿಗೆ ಆಗಿರೋ ಅನ್ಯಾಯವನ್ನ ಸರಿಪಡಿಸಬೇಕಿದೆ. ಈ ಮೂಲಕ ರಾಜ್ಯದ ಅನ್ನದಾತರಿಗೆ ನ್ಯಾಯ ಕೊಡಿಸಬೇಕಿದೆ. ಇಲ್ಲದಿದ್ದರೆ ರಾಜ್ಯದ ಜನರ ಆಕ್ರೋಶಕ್ಕೆ ತುತ್ತಾಗೋದು ಪಕ್ಕಾ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಖಚಿತ, ನ್ಯಾಯ ನಿಶ್ಚಿತ.